ವಿರಾಮದ ನಂತರ ಸಿನಿಮಾ ಬಂಡಿಗೆ ಮತ್ತೆ ಸ್ವಾಗತ. ಗಾಯತ್ರಿ ಎಂ ನಿರ್ದೇಶನ ಹಾಗೂ ಎಸ್ ಭಗತ್ ನಿರ್ಮಾಣ ಮಾಡಿರುವಂತಹ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅನ್ನುವಂತಹ ಚಿತ್ರದ ಟ್ರೈಲರ್ ಬಿಡುಗಡೆಯಾಯಿತು. ಇತ್ತೀಚೆಗಷ್ಟೇ ಸಿನಿಮಾ ತಂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿತು. ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇಶದ ಆರಕ್ಷಕರು ಅಂದ್ರೆ ಪೊಲೀಸರನ್ನ ಕರೆಸಿ ಈ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಲಾಯಿತು. ಅದನ್ನ ಫಸ್ಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ. ಬಟ್ 4 ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ ಇದು ಯಾಕೆ ಮೋಟಿವೇಶ್ನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ಆಗ ನಾನು ಇವ್ರಿಗೆ ಹೇಳಿದಾಗ, ಟೀಮ್ಗೆ ಹೇಳಿದಾಗ, ಇಲ್ಲ ಖಂಡಿತ ಮಾಡೋಣ ಅಂತಂದರು. ಸೊ ಆಗ ಈ ಸಾಂಗ್ನಲ್ಲಿ ಜ್ಞಾನ ಮತ್ತು ದಿವ್ಯಾ ಅಲೂರ್ ಅವರ ಮಗಳು ಕೂಡ ಹಾಡಿದ್ದಾಳೆ, ಜನ್ಯ ಮತ್ತು ಮೌಲ್ಯ, ಹಾಗೆ ನಾಗಚಂದ್ರಿಕಾ ಅವರ ಮಗ ಅಚಿಂತ್ಯ ಅಂತ, ನಂತರ ಕುಶಲ ಅಂತ ಸಿಂಗರ್, ಅವ್ರ ಮಗಳು ಕೂಡ ಹಾಡಿದ್ದಾಳೆ, ಅನುಷ್ಕಾ. ಮೋಟಿವೇಶನ್ ಸಾಂಗ್ ಹೆಂಗೆ ಬರುತ್ತೋ ಏನು ಕತೆನೋ ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ. ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು, ಮೇಡಮ್ ಈ ಥರ ಇರಲಿ, ಅಂದರೆ ಕೈಲಾಗ್ದಿರೋದು ಏನೂ ಇಲ್ಲ, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು. ಸೊ ಆ ಥಾಟ್ ಮೇಲೆ ಏನು ಬರ್ತೋ ಅದನ್ನು ನಾನು ಬರೆದಿದ್ದೀನಿ. ಹಾಗೆ ನಮ್ಮ ಅಣ್ಣವ್ರದ್ದು 1-2 ಸಾಲು ಕೂಡ ಅಲ್ಲಿ ಆಗೋದು ಕೈ ಕಟ್ಟಿ ಕುಡಿತಾರೆ ಅಂತ, ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಟೀಮ್ಗೂ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸಾಧಿಸೋ ಪಥದಲ್ಲಿ ತಡೆಗಳು ನೂರು, ಹಾರೋ ಗರಿಬಿಚ್ಚಿ ನೀನು ಬಾತಲುಪೋ. ಇದೆಲ್ಲ ಒಂದು ಟೋಟಲಿ ಒಂದು ಫುಲ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಒಂದು ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಒಂದು 5 ಫೈಟ್ ದೃಶ್ಯಗಳು ಬರ್ತವೆ. ಸಾಂಗ್ಸ್ ಯಾಕೆ ಇನ್ನೂ ಮಾಡಲಿಲ್ಲ ಅಂತ ಅಲ್ಲೊಬ್ರು ಮಾಧ್ಯಮ ಮಿತ್ರರು ಕೇಳ್ತಿದ್ರು. ಸರ್ ಏನಂದರೆ ನಮ್ಮದು ಒಂದು ಸ್ವಲ್ಪ ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಮಾಡಿದ್ದೀವಿ. ಬಟ್ ನಮಗೂ ಆಸೆ ಇತ್ತು ಒಂದು 5 ಸಾಂಗ್ ಆದರೂ ಅಲ್ಲಿ ಕೂರಿಸ್ಬೇಕು, ಒಂದು ಐಟಮ್ ಸಾಂಗ್ ಆದರೂ ಅಲ್ಲಿ ಬರಬೇಕು ಅಂತ. ಆದರೆ ಅದೇನಾಗ್ಬಿಡ್ತು, ಆ ಸ್ಟೋರಿ ಹಂಗೇ ಎಳ್ಕೊಂಡು ಹೋಗುತ್ತೆ ನಿಮಗೆ ಸ್ಟಾರ್ಟಿಂದ ಎಂಡ್ವರೆಗೂ. ಅದೆಲ್ಲೂ ಸುಮ್ಮನೆ ಸಾಂಗು, ಸುಮ್ಮನೆ ಫೈಟು, ಸುಮ್ಮನೆ ಏನೋ ಒಂದು ತುರುಕ್ದೇ ಇರೋ ಥರ ತುರುಕ್ಬಿಟ್ಟು ನಿಮ್ಗಲ್ಲಿ ಬೋರಿಂಗ್ ಮಾಡಬಾರ್ದು ಅಂತ. ಸೊ ಅಲ್ಲಿ ನಮಗೆ ಆ ಸೀಕ್ವೆನ್ಸ್ ಬಂದಿದೆ. ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ಇದು ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ. ಠಾಣೆ ಬಂದು ನನ್ನ ಸ್ನೇಹಿತೆ ಆದ ರಾಜಲಕ್ಷ್ಮಿ ಅಂತ, ಅವರು ಮಾಡಬೇಕಾಗಿದ್ದ ಪಾತ್ರ ಶ್ರೀದೇವಿ. ಆದರೆ ಅವರು ಕಾರಣಾಂತರಗಳಿಂದ ಮಾಡೋಕ್ಕಾಗದೆ ನನ್ನನ್ನು ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು. ಠಾಣೆ ಅಂತ ಒಂದು ಪ್ರಾರಂಭ ಆಗಿದ್ದೆ ಈ ನಮ್ಮ ಠಾಣೆ ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ರವಿ ಸರ್, ಬಂದಿದ್ದಾರೆ ಇಲ್ಲೇ. ಅವರು ಫಸ್ಟು ನನಗೆ ಹೇಳಿದ್ದು, ಸರ್ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮಗೊಂದು ಕತೆ ಕೇಳ್ತಿದ್ದಾರೆ, ಪ್ರವೀಣ್ ಅಂತ ಪ್ರಕಾಸಂ ನಾಟಕದ ತಂಡದಲ್ಲಿ ಒಬ್ಬರು, ಅವರು ಒಂದು ಕತೆ ಹೇಳಿ ಅಂತಂದರು. ನಾನು ಹೋಗಿ ಕತೆ ಹೇಳಿದೆ, ಅವ್ರಿಗೆ ಇಷ್ಟಪಟ್ಟರು. ಆಲ್ರೆಡಿ ಸುಮಾರು ಕತೆಗಳನ್ನು ಕೇಳಿದರು ಅವರು, ಒಂದು 25-30 ಕತೆಗಳು ಕೇಳಿದರು. ಆಮೇಲೆ ಹೇಳಿದಾಗ ಅವ್ರು ಇಷ್ಟಪಟ್ಟರು. ಈಗಾಗಲೇ ಸಿನಿಮಾ ಬಗ್ಗೆ ನಿರ್ದೇಶಕರು ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿದ್ದಾರೆ. ಹಾಗೆ ನಮ್ಮ ಹೀರೋ ಕೂಡ ಅವ್ರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಕೊಂಡ್ರು ಅಲ್ಲಿಂದ ಹಿಡಿದು ಎಲ್ಲವನ್ನೂ ವಿವರವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಜಾಸ್ತಿ ಹೇಳೋವಂಥದ್ದು ಏನೂ ಇಲ್ಲ. ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ
ಮಾಧ್ಯಮದ ಮುಂದೆ ಬಂದಾಗ, ಜನಗಳ ಮುಂದೆ ಬಂದಾಗ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದು ಸಹಜ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ? ಸೂಟ್ ಸಿನಿಮಾದಲ್ಲೂ ಇಬ್ಬರು ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲೂ ಇಬ್ಬರು ಜೊತೆಲೇ ಕೆಲಸ ಮಾಡಿದ್ವಿ. ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾಯಿದ್ರು. ನಮ್ಮ ನಿರ್ದೇಶಕರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅವ್ರು ಮಾಡಿದ 2 ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಕೊಟ್ಟಿದ್ರು, ಇದರಲ್ಲಿ ನೆಗೆಟಿವ್ ಜೊತೆಯಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೀನು ಪಾಸಿಟಿವ್ ಪಾತ್ರಗಳನ್ನೇ ಮಾಡು ಅಂತ ಇರ್ಬೋದು. ಎಷ್ಟು ಕಷ್ಟಪಡ್ತಾರೆ ಪಾಪ ಪ್ರತಿಯೊಬ್ಬರೂ. ಕ್ಯಾಮ್ರಾಮನ್ ಆಗಿರಲಿ, ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಎಲ್ಲರೂ ಜೋರು ಮಳೆ ಅವತ್ತು, ಅಂಥದ್ರಲ್ಲೂ ಮಳೆನೂ ಲೆಕ್ಕಿಸದೆ ಅವರು ಶೂಟಿಂಗ್ ಮಾಡ್ತಿದ್ರು. ನಿಜವಾಗೂ ತುಂಬ ಕಷ್ಟಪಟ್ಟಿದ್ದಾರೆ. ಸಾಗರ ದೊಡ್ಡದು, ನೀ ಬಲೆ ಬೀಸು. ಸಿರಿಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಠಾಣೆ ಫಿಲ್ಮ್ನ ಒಂದು ಆಡಿಯೋ ಲಾಂಚ್ನಲ್ಲಿ ನಮ್ಮ ಲೇಡಿ ಸ್ಟಾರ್ ರೆಮೋ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಠಾಣೆ ಚಿತ್ರದ ಆಡಿಯೋ ಲಾಂಚ್ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ವೀಕ್ಷಕರಿಗೆ ಏನಂತೀರಾ? ಬಹಳ ಖುಷಿ ಆಗ್ತಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಒಂದು ಲಿರಿಕ್ ರೈಟರ್ ಆಗಿ ಒಂದು ಇವತ್ತು ಕಾಣಿಸ್ಕೊತಾ ಇದ್ದೀನಿ. ಅಂದರೆ ಯಾಕಂದ್ರೆ ತುಂಬ ಬರೆದಿದ್ದೆ, ಒಂದು 100 ಮೇಲೆ ಹಾಡುಗಳು ಬರೆದಿದ್ದೀನಿ. ಅದು ಯಾವುದೂ ಅಷ್ಟು ಸದ್ದು ಮಾಡಿರಲಿಲ್ಲ. ಬಟ್ ಇದು ಲಾಂಚಲ್ಲೇ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಎಲ್ಲರೂ ರೆಸ್ಪಾನ್ಸ್ ಇರ್ಬೋದು. ಆಗಲೇ ಎಲ್ಲರೂ ತುಂಬ ಚೆನ್ನಾಗಿದೆ ಸಾಂಗ್ ಅಂದರು. ಆ್ಯಂಡ್ ಇಟ್ ವಾಸ್ ಚಾಲೆಂಜಿಂಗ್, ಯಾಕಂದರೆ ಮೋಟಿವೇಶ್ನಲ್ ಸಾಂಗು. ಸೊ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ದ ಟೀಮ್, ಠಾಣೆ ಟೀಮ್ಗೆ. ಹಾಗೆ ನನ್ನ ಪ್ರೀತಿಯ ಗೆಳತಿ, ಟ್ಯಾಲೆಂಟೆಡ್ ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಮಾನಸ ಹೊಳ್ಳ, ಅವಳು ಒಂದು ನಂಬಿಕೆ ಇಟ್ಟು ಈ ಸಾಂಗ್ನ ಬರೆಸಿದ್ಲು. ಸೊ ಥ್ಯಾಂಕ್ಸ್ ಟು ಮಾನಸ ಟು. ಲೇಡಿ ರೆಮೋ ಆಗಿ ಒಂದು ರೆಬಲ್ ಆಗಿರೋ ಸಾಂಗ್ಗಳನ್ನು ಬರಿತಾ ಇದ್ರಿ, ಆದರೆ ಇವಾಗ ಒಂದು ಮೋಟಿವೇಶ್ನಲ್ ಸಾಂಗ್, ಒಂದು ಡಿಫ್ರೆಂಟ್ ಆಗಿರೋ ಸಾಂಗು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅದು ಮೇಡಮ್ ಹೇಳಿದೆ ನಾನು, ಯೂಶ್ವಲಾಗಿ ನಾವು ಸ್ವಲ್ಪ ಎಲ್ಲ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ಸ್ವಲ್ಪ ಡ್ಯಾಶಿಂಗ್ ಸಾಂಗ್ಸ್ ಇರ್ಬೋದು, ರ್ಯಾಪ್ ಇರ್ಬೋದು, ಲವ್ ಸಾಂಗ್ಸ್ ಎಲ್ಲ ಬರೆದಿದ್ದೀನಿ. ದಿಸ್ ಇಸ್ ವೆರಿ ನ್ಯೂ ಟು ಮೀ. ಫಸ್ಟ್ ಟೈಮ್ ಒಂದು ಪ್ರಯತ್ನ ಪಟ್ಟಿದ್ದೀನಿ, ಕಷ್ಟಪಟ್ಟು ಜನಕ್ಕೆ ಇಷ್ಟ ಆಗಬೇಕು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಷ್ಟಪಟ್ಟಿದ್ದೀರಾ, ಎಲ್ಲರೂ ಹೇಳಿದ್ರು ಮೀಡಿಯಾದವ್ರು. ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಹೀಗೆ ಇರಲಿ ನಿಮ್ಮ ಸಪೋರ್ಟು ನಮ್ಮ ಟೀಮ್ಗೆ, ಠಾಣೆ ಟೀಮ್ಗೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಠಾಣೆ ಫಿಲ್ಮ್ನ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅನ್ನುವಂತಹ ಆಡಿಯೋ ಲಾಂಚ್ನಲ್ಲಿ ನಾವು ಇವತ್ತಿದ್ದೀವಿ. ಅವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೆಮೋ ಅವರು ಆಡಿದಂತಹ ಮಾತುಗಳಿದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಾಗರ ದೊಡ್ಡದು, ನೀ ಬಲೆ ಬೀಸೋ ಸಾಗರಕ್ಕೆ. ಹಾಸಿಗೆ ಮೀರಿ ಕಾಲನು ಚಾಚು, ಕನಸನು ಮೀ. ಇನ್ನಷ್ಟು ಟ್ರೈಲರ್ ಲಾಂಚ್ಗಳು ನಿಮ್ಮ ಮುಂದೆ ಬರುತ್ತೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ.